ನಾನು ನಿಮ್ಮ ಗೆಳೆಯ ಚಂದ್ರಶೇಖರ್ ಮಾತಾಡ್ತಾ ಇರೋದು. ನೋಡಿ ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಜಾಗ ತೋರಿಸ್ತಾ ಇದ್ದೀನಿ. ನಾನು ಇವತ್ತೇ ಫಸ್ಟ್ ನೈಟ್ ಟೈಮು ಕಾಡೊಳಗಡೆ ನಡ್ಕೊಂಬರ್ತಾ ಇರೋದು. ಏನಪ್ಪ ಅಂತಂದರೆ, ನಮ್ಮ ಚಾಮರಾಜನಗರ ಜಿಲ್ಲೆ ಕೆ ಗುಡಿ ಅಲ್ಲಿ ಕಣ್ಣೇರ ಕಾಲೋನಿ ಅಂತೇಳಿ ಒಂದು ಕಾಲೋನಿ ಇದೆ. ಇಲ್ಲಿ ಯಾವ ಥರ ಗಿಡಗಳೆಲ್ಲ ಇಲ್ಲಿ ಯಾವ ಥರ ಬೆಳ್ಕೊಂಡಿದೆ ನೋಡಿ. ಇಲ್ಲಿ ಇವಾಗ ಲೈಟ್ ಹಾಕಿದ್ದಾರೆ, ಜಾತ್ರೆ ಇದೆ ಅಂತೇಳಿ. ನಮಸ್ಕಾರ ಸ್ನೇಹಿತರೆ, ನಾನು ಅವೆಲ್ಲ ವಿಡಿಯೋ ಮಾಡ್ತಾಯಿದ್ದೆ, ಇಲ್ಲಿ ಯಾರೋ ಬಂದರು, ಅದಕ್ಕೆ ಸ್ಟಾಪ್ ಮಾಡಿದೆ. ಈಗ ನಾನು ಇಲ್ಲಿಂದ ಒಂದು ಕಾಲೋನಿ ಅಂತೇಳಿ, ಇಲ್ಲಿಂದ ಒಂದು ದೇವ್ರದ್ದು ಜಾತ್ರೆ ಆಗ್ತಾಯಿದೆ. ದೇವಸ್ಥಾನದಲ್ಲಿ ಪೂಜೆ ಮಾಡಿ ಒಂದು ಜಾತ್ರೆ ಥರ ಮಾಡಿದ್ದಾರೆ. ಆದರೆ ಏನಪ್ಪ ಅಂತಂದರೆ, ಇದು ಆ ಊರಿಂದ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಒಂದು ಸಣ್ಣದಾಗಿ ಒಂದು ಕಾಡು, ಅಲ್ಲಿ ಮುಂದೆ ಲೈಟ್ ಹಿಡ್ಕೊಂಡು ನನ್ನ ಆಪ್ತ ಸ್ನೇಹಿತರು ಬಂಗಾರು ಅಂತೇಳಿ ಅವ್ರು ಹೋಗ್ತಾ ಇದ್ದಾರೆ. ಇವತ್ತು ಅವರೇ ನನ್ನನ್ನು ಇಲ್ಲಿ ಕರೆಸಿ ಈ ಜಾತ್ರೆ ಎಲ್ಲ ತೋರಿಸಿ ದೇವ್ರ ದರ್ಶನ ಎಲ್ಲ ಮಾಡಿ ನನ್ನನ್ನು ಇವತ್ತು ಇಲ್ಲಿ ಕರ್ಕೊಂಡ್ಬಂದು ತೋರಿಸ್ತಾ ಇದ್ದಾರೆ. ನಿಜವಾಗ್ಲೂ ತುಂಬ ಖುಷಿ ಆಯಿತು. ಯಾಕೆಂದರೆ ನಾವು ಮನೆಯಿಂದ ಆಚೆಗೆ ಬರೋಕ್ಕೆ ಹೆದರ್ಕೋತೀವಿ. ಇವರು ನಿಜವಾಗ್ಲೂ ಏನಪ್ಪ ಅಂತಂದರೆ, ನಾನೀಗ ಅಕ್ಕಪಕ್ಕ ನಿಮಗೆಲ್ಲ ತೋರಿಸ್ತಾ ಇದ್ದೀನಲ್ಲ, ಇಲ್ಲೆಲ್ಲ ಪೂರ್ತಿ ನೈಟ್ ಟೈಮು ಆನೆಗಳಿರುತ್ತೆ. ಇದು ಆನೆಗಳು ಓಡಾಡೋ ಅಂಥ ಜಾಗ. ಇಲ್ಲೆಲ್ಲ ಇವಾಗಲೂ ಕೂಡ ಆನೆಗಳಿದೆ. ಆದರೆ ಈ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತೇಳಿ ಸ್ವಲ್ಪ ಲೈಟ್ ಹಾಕ್ಕೊಟ್ಟಿದ್ದಾರೆ ಅಷ್ಟೇ, ಜನಗಳು ತಿರುಗಾಡೋಕ್ಕೆ ಅನುಕೂಲ ಆಗಲಿ ಅಂತ. ಈ ಲೈಟೆಲ್ಲ ತೆಗೆದುಬಿಟ್ರೆ ಇಲ್ಲಿ ಯಾರೂ ಬರಲ್ಲ. ಏನಕ್ಕೆ ಅಂದರೆ, ಇದು ಆನೆ ಸ್ಪಾಟ್, ಇದು ರೆಗ್ಯುಲರ್. ಇದು ಇವತ್ತು ಏನಪ್ಪ ಅಂದರೆ, ನನ್ನ ಸ್ನೇಹಿತರು ಇಲ್ಲಿ ನಮ್ಮನ್ನು ಕರ್ಕೊಂಬಂದರು ತೋರಿಸ್ತೀನಿ ಅಂತೇಳಿ. ನೋಡಿ ಈ ಜಾಗ ಎಷ್ಟು ಚೆನ್ನಾಗಿದೆ. ಫುಲ್ಲು ಸುತ್ತ ಗಿಡಗಳಿದೆ, ಎಲ್ಲ ದೊಡ್ಡ ದೊಡ್ಡ ಗಿಡಗಳು. ತುಂಬ ಚೆನ್ನಾಗಿದೆ ಒಂಥರ. ಇಲ್ಲಿ ಹೇಳಬೇಕು ಅಂದರೆ, ಅಭ್ಯಾಸ ಇರೋರು ಮಾತ್ರ ಓಡಾಡಬೇಕು, ಹೊಸಬ್ರೆಲ್ಲ ಓಡಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಇದೆಲ್ಲ ತುಂಬ ಕಾಡು, ಆ ಕಡೆ ಈ ಕಡೆ ಎಲ್ಲ ತುಂಬ ಕಾಡಿದೆ. ನೋಡಿ ಇವಾಗ ಇಲ್ಲಿ ಇಳಿದು ಹೋಗೋಕ್ಕೆ ಒಂಥರ ಮೆಟ್ಲು ಥರ ಮಾಡಿದ್ದಾರೆ. ನಿಜವಾಗ್ಲೂ ತುಂಬ ಗ್ರೇಟ್ ಅಂತ ಹೇಳಬೇಕು. ಯಾಕೆಂದರೆ ನಾನು ಇವತ್ತೇ ಫಸ್ಟು ಈ ಜಾಗದಲ್ಲಿ ನಾನು ಹೋಗ್ತಾ ಇರೋದು. ಹೌದು ಹೌದು, ಎಲ್ಲಿಗೆ ಹೋಗ್ಬಿಡಿ, ಇಲ್ಲ ಲೈಟ್ ಫ್ಲಾಶ್ ಆಗೋದು ಕಾಣ್ತಾ ಇದೆ. ನೋಡಿ ಸ್ನೇಹಿತರೆ, ನಾವು ಬಂದ ದಾರಿ ಇದು. ಇಲ್ಲಿ ಒಂದು ಕಾಲುವೆ ಥರ ಇದೆ, ಅದಕ್ಕೆ ಜನಗಳಿಗೆ ಅನುಕೂಲ ಆಗಲಿ ಅಂತೇಳಿ ಒಂದು ಮೆಟ್ಲು ಥರ ಮಾಡಿದ್ದಾರೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ನೋಡಿ ನಿಮಗೆ ಅಲ್ಲಿ ಲೈಟಿಂಗ್ಸ್ ಎಲ್ಲ ಕಾಣ್ತಾ ಇದೆಯಲ್ಲ, ಅಲ್ಲೇ ಒಂದು ಜಾತ್ರೆ ನಡೀತಾ ಇರೋದು, ದೇವರ ಜಾತ್ರೆ ನಡೀತಾ ಇರೋದು ಅಲ್ಲೇ. ತುಂಬ ಚೆನ್ನಾಗಿ ನೋಡಿ, ಇದೆಲ್ಲ ಪೂರ್ತಿ ನಿಮಗೆ ಏನು ಕಾಣ್ತಾ ಇಲ್ಲ. ಇದು ಜಾತ್ರೆ ಸುಮಾರು ಒಂದು ಊರಿಂದ 1 ಕಿಲೋಮೀಟ್ರ್ ಆಗುತ್ತೆ. 1 ಕಿಲೋಮೀಟ್ರ್ ನಡ್ಕೊಂಡೇ ಹೋಗಬೇಕು. ಮತ್ತು ಈ ಕಡೆ ಎಲ್ಲ ರೈಟ್ ಸೈಡ್ ನೋಡಿದ್ರೆ ಕತ್ಲೆ ಏನು ಕಾಣ್ತಾ ಇಲ್ಲ. ಈ ಕಡೆ ನೋಡಿ ಹಾಗೆ ಹೋಗ್ತಾ ಇಲ್ಲಿ ನಮ್ಮ ಸ್ನೇಹಿತರು ಮುಂದೆ ಹೋಗ್ತಾ ಇದ್ದಾರೆ ಕರ್ಕೊಂಡು ನಮ್ಮನ್ನು. ಇವತ್ತು ಅವರೇ ನಮ್ಮ ಮನೆಯಲ್ಲಿ ಇನ್ವೈಟ್ ಮಾಡಿ ಎಲ್ಲ ತೋರಿಸ್ತಾ ಇದ್ದಾರೆ ತುಂಬ ಚೆನ್ನಾಗಿ. ನಮಗಂತೂ ಇದು ಭಾಳ ಹೊಸ ಎಕ್ಸ್ಪೀರಿಯೆನ್ಸು. ನೋಡಿ ಲೈಟೆಲ್ಲ ಹಾಕಿ ಹೆಂಗಿದೆ ಅಂದರೆ ಏನೋ ಒಂದು ಖುಷಿ. ಇಲ್ಲಿ ಅಕ್ಕಪಕ್ಕ ಎಲ್ಲ ಪೂರ್ತಿ ಕಾಡು, ಆನೆ ಇದೆ, ಹುಲಿ ಇದೆ, ಚಿರತೆ ಇದೆ, ಕರಡಿ ಇದೆ, ಎಲ್ಲ ಇದೆ. ಆದ್ರೂ ಇಲ್ಲಿಗೆ ಹೇಳಬೇಕು ಅಂದರೆ ಡೇ ಟೈಮಲ್ಲೂ ಯಾರೂ ಕೂಡ ಬರಲ್ಲ. ಡೇ ಟೈಮಲ್ಲಿ ಯಾರೂ ಕೂಡ ಬರಲ್ಲ. ಇದು ಜಾತ್ರೆಗೆ ಅಂತೇಳಿ ದಾರಿ ಮಾಡಿರೋದು. ಇದೆಲ್ಲ ಪೂರ್ತಿ ಆನೆ ಜಾಗ ಅಂತೇಳಿ. ನೋಡಿ ಇಲ್ಲಿ ಲೈಟ್ ಉರಿತಾ ಇದೆಯಲ್ಲ, ಆ್ಯಕ್ಚುಲಿ ಇದ್ರ ಪಕ್ಕ ಏನಪ್ಪ ಅಂದರೆ, ಇದೊಂಥರ ಕಾಲುವೆ ಥರ. ಇದು ತುಂಬ ಜೋರು ಮಳೆ ಆದಾಗ ಮಳೆ ಎಲ್ಲ ಬರುತ್ತೆ. ನೋಡಿ ಇವಾಗ ನಾವು ನಡ್ಕೊಂಡು ಬಂದ್ವಲ್ಲ, ಅದು ಈ ಜಾಗ.
ಆ ಲೈಟ್ ಉರಿತಾ ಇದೆಯಲ್ಲ ಅಲ್ಲಿಂದ ನಾವು ನಡ್ಕೊಬಂದ್ವು. ಮತ್ತು ಈ ಕಡೆನೂ ಅಷ್ಟೇ ತುಂಬ ಜೋರು ಮಳೆ ಆದಾಗ ಇಲ್ಲೆಲ್ಲ ನೀರು ಹರಿತದೆ ನೋಡಿ. ಇವಾಗ ನಾವು ಲೈಟಿಂಗ್ಸ್ ಹತ್ರ ಬಂದವು ನೋಡಿ. ಇವಾಗ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲಿ ತುಂಬ ಜೋರು ಮಳೆ ಆದಾಗ ಇಲ್ಲೆಲ್ಲ ನೀರು ಹರಿತಾ ಇರ್ತದೆ. ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ಡ್ರೈ ಇದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಜಾತ್ರೆ. ತುಂಬ ದೊಡ್ಡದಾಗಿ ನಡೀತಾ ಇದೆ. ಎಲ್ಲ ಊರುಗಳಿಂದನೂ ಬಂದಿದ್ದಾರೆ. ನೋಡೋಕ್ಕೊಂದು ಖುಷಿ ಆಗುತ್ತೆ ನೋಡಿ. ಎಷ್ಟು ವಿಜೃಂಭಣೆಯಿಂದ ಕಾಣುತ್ತೆ ಅಂದರೆ ಲೈಟಿಂಗ್ಸ್ ಎಲ್ಲ ಇಲ್ಲಿಂದ ಕಮೆನ್ಸ್ ಆಗುತ್ತೆ. ಇಲ್ಲಿಂದ ಪೂರ್ತಿ ಸೀರಿಯಲ್ ಲೈಟ್ಸು ಮತ್ತು ಲೈಟಿಂಗ್ಸು ಎಲ್ಲ ಮಾಡಿದ್ದಾರೆ. ಆಮೇಲೆ ತುಂಬ ಕ್ಲೀನ್ ಮಾಡಿದ್ದಾರೆ ಈ ಜಾತ್ರೆಗೆ ಅಂತೇಳಿ, ದೇವರ ಜಾತ್ರೆಗೆ ಅಂತೇಳಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇದನ್ನು ಮಾಡಿದ್ದಾರೆ. ಇನ್ನೂ ಸುಮಾರು ದೂರ ಹೋಗಬೇಕು. ಇನ್ನೂ ಸುಮಾರು ದೂರ ಹೋಗ್ಬೇಕು ದೇವಸ್ಥಾನದ ಹತ್ರ. ಯಾಕಂದ್ರೆ ಸ್ನೇಹಿತರೆ ಒಂಥರ ಚೆನ್ನಾಗೈತೆ ಬಂಗಾರು. ಆದರೆ ಸಖತ್ ಕ್ಲೀನ್ ಮಾಡಿದ್ದಾರೆ ಅಲ್ವಾ? ಆ ಕಡೆ ಈ ಕಡೆ ಗಿಡಗಳೆಲ್ಲ ಹಾಂ, ಓ ಸೂಪರ್, ಖಂಡಿತ ಸಖತ್ ಕ್ಲೀನ್ ಮಾಡಿದ್ದಾರೆ. ಮಾತ್ರ ಇಲ್ಲಿ ವೆಹಿಕಲ್ಗಳೇ ಓಡಾಡಬಹುದು. ನೋಡಿ ಸ್ನೇಹಿತರೆ, ಇಷ್ಟು ಹೇಳಿ ನಾನು ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ನೋಡಿ. ಜಾತ್ರೆಗೆ ಅಂತೇಳಿ 2 ತಿಂಗಳು ಮುಂಚೆನೇ ನೀಟಾಗಿ ಎಲ್ಲ ಕ್ಲೀನ್ ಮಾಡಿದ್ದಾರೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಇದು ಕಾಡೊಳಗಡೆ ಇರ್ತಕ್ಕಂಥ ದಾರಿ. ಇದು ಇವತ್ತು ಜಾತ್ರೆ ಮುಗಿದ ಮೇಲೆ ನಾಳೆಯಿಂದ ಯಾರೂ ಇಲ್ಲಿ ಸಾಮಾನ್ಯವಾಗಿ ಓಡಾಡಲ್ಲ. ಪೂರ್ತಿ ಆನೆಗಳಿರುತ್ತೆ ಇಲ್ಲಿ. ಆನೆಗಳೇ ಓಡಾಡೋ ಅಂಥ ಜಾಗ ಇದು. ಇದ್ರ ಜಾಗನೇ ಆನೆ ಜಾಗ ಅಂತೇಳಿ. ಓಕೆ ಸ್ನೇಹಿತರೆ, ನಾನು ನಿಮಗೆ ಇಷ್ಟು ತೋರಿಸಿದ್ದೀನಿ. ಇವತ್ತು ನನಗೂ ಒಂದು ಹೊಸ ಎಕ್ಸ್ಪೀರಿಯೆನ್ಸು. ಏನಪ್ಪ ಅಂದರೆ ನೋಡಿ, ಲೈಟಿಂಗ್ಸ್ ಎಲ್ಲ ಹಾಕಿರೋದು ನನಗೂ ಹೊಸ ಎಕ್ಸ್ಪೀರಿಯೆನ್ಸು. ನಾನು ಯಾವುದೇ ಕಾರಣಕ್ಕೂ ಬರ್ತಾ ಇರಲಿಲ್ಲ. ನಾನು ಸ್ನೇಹಿತರ ಕಡೆಯಿಂದ ಬಂದಿರೋದು. ಇವಾಗ ಸ್ನೇಹಿತರ ಕಡೆಯಿಂದ ಬಂದು ಒಂದು ಒಳ್ಳೆ ನೈಟ್ ಸೀನರಿ ನೋಡ್ದಂಗೆ ಆಯಿತು ನಿಜವಾಗ್ಲೂ. ಆ್ಯಕ್ಚುಲಿ ಅಲ್ಲಿ ಊರಿನವರು ಅಂದರು, ಆ ಕಡೆ ಈ ಕಡೆ ಹೋಗ್ಬಿಡಿಯಪ್ಪ ವಿಡಿಯೋ ಮಾಡೋಕ್ಕೆ, ಇದು ಆನೆ ಇರೋ ಜಾಗ, ಇದು ಜನಗಳು ಓಡಾಡ್ತಾ ಇದ್ದಾರೆ ಅಂತೇಳಿ. ಇಲ್ಲಿ ಆನೆಗಳಿಲ್ಲ ಅಷ್ಟೇ. ನೈಟ್ ಟೈಮು ಅಲ್ಲಿ ಮೇನ್ ರೋಡ್ಗೆ ಹತ್ರ ಬಂದ್ಬಿಡ್ತವೆ. ಆ್ಯಕ್ಚುಲಿ ಇಲ್ಲಿ ನೈಟ್ ಟೈಮ್ ಯಾರೂ ನಡ್ಕೊಂಬರೋದಿಲ್ಲ, ಟಾರ್ಚ್ ಹಿಡ್ಕೊಂಡು ಬರೋಲ್ಲ. ಯಾಕೆಂದರೆ ಇಲ್ಲಿ ಆನೆ ಇರುತ್ತೆ, ತುಂಬ ಕತ್ಲೆ ಇರುತ್ತೆ, ಏನೂ ಕಾಣಲ್ಲ ಅಷ್ಟೇಳಿ ಅವರು ನನಗೆ ಹೇಳಿದ್ರು. ಸ್ವಲ್ಪ ಆದಷ್ಟು ಹೊರಗಡೆ ಎಲ್ಲ ಹೋಗ್ಬಿಡಿ, ಲೈಟ್ ಇರೋದ್ರಿಂದ ಸ್ಟ್ರೈಟ್ ಹೊಟ್ಟೋಗ್ಬಿಡಿ ದೇವಸ್ಥಾನ ಹತ್ರ ಅಂತ. ನೋಡಿ ಸ್ನೇಹಿತರೆ, ಇಷ್ಟು ಹೇಳಿ ನಾನು ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆ ಒಂದು ತೋರಿಸ್ಲಿಕ್ಕೆ ಅಂತೇಳಿ ನಾನು ಇದು ಮಾಡಿದೆ. ಕಾಡೊಳಗಡೆ ಯಾವ ಥರ ಇರುತ್ತೆ, ಯಾವ ಥರ ಜಾತ್ರೆಗಳು ಮಾಡ್ತಾರೆ. ಊರಿಂದ 1 ಕಿಲೋಮೀಟ್ರ್ ದೂರದಲ್ಲಿ ಜಾತ್ರೆ ಆಗ್ತಾ ಇರೋದು. ಅಲ್ಲೂ ಕುಣಿತ ಆಗ್ತಾಯಿದೆ, ದೇವ್ರ ಪೂಜೆ ಆಗ್ತಾಯಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೂ ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಚಾಮರಾಜನಗರ ಜಿಲ್ಲೆ ಕೆಗುಡಿ ಪಕ್ಕ ಕಣ್ಣೇರ ಕಾಲೋನಿ ಅಂತೇಳಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಭಾಳ ಡೇ ಟೈಮಲ್ಲಿ ಒಂದು ಸರಿ ಬರಬೇಕಿಲ್ಲಿಗೆ. ಆದರೆ ನೋಡೋಣ, ಒಂದು ಸರಿ 2 ವೀಲರಲ್ಲಿ ನಾನು ಬರ್ತೀನಿ. ಇಲ್ಲಿ ನಮ್ಮ ಸ್ನೇಹಿತರುಗಳಿದ್ದಾರೆ, ಅವ್ರನ್ನ ಕರ್ಕೊಂಡು. ಒಬ್ಬನೇ ಅಂತೂ ಬರೋಲ್ಲ, ಯಾಕೆಂದರೆ ನನಗೆ ಇಲ್ಲಿ ಏನೂ ಗೊತ್ತಿಲ್ಲ. ಯಾಕೆಂದರೆ ಇಲ್ಲಿ ನೋಡಿದ್ರೆ ಸುತ್ತ ಭಯ ಆಗುತ್ತೆ ನನಗೆ ನಿಜವಾಗ್ಲೂ. ಇಲ್ಲಿ ಜನಗಳಿರೋದ್ರಿಂದ ನಾನು ನಿಂತಿದ್ದೀನಿ ಅಷ್ಟೇ, ಇಲ್ಲಾಂದರೆ ನಾನು ಬರ್ತಿರ್ಲಿಲ್ಲ. ಇಲ್ಲಿ ನನ್ನ ಸ್ನೇಹಿತರುಗಳಿದ್ದಾರೆ, ಆಪ್ತ ಸ್ನೇಹಿತರು, ಅವ್ರನ್ನ ಕರ್ಕೊಂಡು ಒಂದು ಸರಿ ಬರ್ತೀನಿ. ನಾನು ಬಂದು ಇನ್ನೊಂದು ಸರಿ ಜಾಗನ ಡೇ ಟೈಮಲ್ಲಿ ಒಂದು ಸರಿ ನೋಡಬೇಕು ಅಂತೇಳಿ ಇಷ್ಟಪಡ್ತಾ ಇದ್ದೇನೆ. ಓಕೆ ಸ್ನೇಹಿತರೆ, ನಾನು ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೇನೆ. ನೆಕ್ಸ್ಟು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಬರ್ಲಿ ಬಾ.
360 ಕ್ಯಾಮ್ರಾ ಇದೆ, 360 ಇನ್ಸ್ಟಾ ಅಂತೇಳಿ. ಆ ಕ್ಯಾಮ್ರಾ ಯಾವ ಥರ ಅಂತಂದರೆ ಬರೀ ಈ ಥರ ನಾವು ಸೆಲ್ಫಿ ಸ್ಟಿಕ್ಕಲ್ಲಿ ಇಟ್ಕೊಂಡ್ಬಿಟ್ರೆ 360 ಡಿಗ್ರಿ ಸರೌಂಡಿಂಗು ವಿತ್ ಮೇಲ್ಗಡೆ ಎಲ್ಲ ಕವರ್ ಆಗುತ್ತೆ, ಏನು ಮಾಡಬೇಕಾಗಿ ಇಲ್ಲ. ಟೋಟಲ್ ಎಲ್ಲ ಸರೌಂಡಿಂಗ್ ಕವರ್ ಆಗುತ್ತೆ. ಆ್ಯಕ್ಚುಲಿ ನಾನು ಇವತ್ತು ಅದನ್ನ ನನಗೆ ಈ ಥರ ಅಂತ ಗೊತ್ತಿಲ್ಲ, ಗೊತ್ತಿದ್ರೆ ತಂದ್ಬಿಡುವೆ. ನಾನು ಬುಕ್ಕಿಂಗ್ ಮಾಡಿದ್ದೀನಿ 49,000, ಅದು ಇನ್ನೊಂದು ವೀಕಲ್ಲಿ ಬರುತ್ತೆ. ಅದು ತುಂಬ ಚೆನ್ನಾಗಿದೆ. ಒಂಥರ ಇದೆಲ್ಲ ನಾವೇನು ಮಾಡ್ತೀವಿ ಅಂದರೆ ಮನೆಯಲ್ಲಿದ್ದಾಗ ಈ 55 ಇಂಚು ಟಿ ವಿ ಇದೆಯಲ್ಲ, ಅದಕ್ಕೆ ಕನೆಕ್ಟ್ ಮಾಡ್ತೀವಿ ನೋಡೋಕ್ಕೆ. ನಮ್ಮ ಫ್ಯಾಮಿಲಿ ಎಲ್ಲ ಸಿಗ್ತೀವಲ್ಲ, ಡೈರೆಕ್ಟ್ ಯೂಟ್ಯೂಬ್ ಚಾನಲಿಂದ ಕನೆಕ್ಟ್ ಮಾಡ್ತೀವಿ. ನಮ್ಮ ಅಜ್ಜಿದಾರ 91 ವರ್ಷ ಈಗ ಅವ್ರಿಗೆ, ಅಂದರೆ ನಮ್ಮ ತಂದೆಯವರ ತಾಯಿ, ತಂದೆ ತಿರ್ಕೊಂಡ್ಬಿಟ್ರು. ತಂದೆಯವರ ತಾಯಿ ಅಜ್ಜಿಗೆ 50% ಕಣ್ಣು ಕಾಣುತ್ತೆ, 90% ಕಿವಿ ಕೇಳಲ್ಲ. ಅವ್ರಿಗೆ ಟಿ ವಿ ಮುಂದೆ ಕೂರಿಸ್ಬಿಟ್ಟು ಸೌಂಡ್ ಹಾಕ್ಬಿಟ್ಬಿಡ್ತಾರೆ ನೋಡಿ. 50% ಕಣ್ಣು ಕಾಣಲ್ಲ, 50% ಮಾತ್ರ ಕಾಣೋದು, 90% ಕಿವಿ ಕೇಳಲ್ಲ. ಅವರೇ ನೋಡ್ಬಿಟ್ಟು ನನಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ.
ನೀವು? Digo,